ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಜೊತೆಗೆ ಈ ಬಾರಿ ವಿಜಯ ಗೋಪುರ, ಬ್ರಹ್ಮರಥ ಹೀಗೆ ಹಲವಾರು ವಿಚಾರಗಳಲ್ಲಿ ಈ ಬಾರಿಯ ಉಜಿರೆಯ ಬ್ರಹ್ಮಕಲಶೋತ್ಸವ ಸಾಕ್ಷಿ. ನಮ್ಮ ಈ ಭಾಗದ ಶಿಕ್ಷಣ ಕ್ರಾಂತಿ ಮಾಡಿದಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ದೇವರು ದೈವ ಅಂತ ಅವ್ರಿಗೆ ಅದರಿಂದ ಪ್ರೀತಿ ಅಂತ ವ್ಯಕ್ತಿ ನಮ್ಮ ಮನೆಗೆ ಬೇರಾರು ಅಲ್ಲ, ಎಕ್ಸೆಲ್ ಕಾಲೇಜಿನ ಮುಖ್ಯಸ್ಥರು. ಎಕ್ಸೆಲ್ ಕಾಲೇಜಿನ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರ್. ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ಬ್ರಹ್ಮಕಲಶ ಅಂತ ಹೇಳುವಾಗ. ಯಾಕೆಂತ ಹೇಳಿದ್ರೆ ಕಳೆದ 2 ಬ್ರಹ್ಮಕಲಶದಲ್ಲಿ ಕೂಡ ನಾನು ಫಸ್ಟ್ ಬ್ರಹ್ಮಕಲಶ ಆಗುವಾಗ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೆ, ರತ್ನ ಮನಸ್ಸಲ್ಲಿ ಓದ್ತಾ ಇದ್ದೆ. ಅವಾಗ್ಲೂ ಕೂಡ ನಾವು ಬ್ರಹ್ಮಕಲಶದಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸಿದಂತ ಒಂದು ತುಂಬಾ ಸಂಭ್ರಮದ ದಿನಗಳು ನೆನಪಲ್ಲಿದೆ. ನಂತರದ ಬ್ರಹ್ಮಕಲಶದಲ್ಲಿ ನಾನು ಫೈನಲ್ ಇಯರ್ ಡಿಗ್ರಿ ಆಗಿ ಜಾಬ್ ಸರ್ಚಿಂಗ್ ಅಲ್ಲಿ ಇದೆ. ಅದು ಕೂಡ ನಂಗೆ ನೆನಪಿದೆ. 2 ಬ್ರಹ್ಮಕಲಶೋತ್ಸವಗಳಲ್ಲಿ ಕೂಡ ಭಾಗವಹಿಸಿದಂತ ಖುಷಿ ಇದೆ. ಆದ್ರೆ ಈಗ ಇನ್ನೊಂದು ತುಂಬಾ ಖುಷಿಯ ವಿಚಾರ ಯಾವ್ದು ಅಂತ ಹೇಳಿದ್ರೆ, ಈ ಬ್ರಹ್ಮಕಲಶದಲ್ಲಿ ನಾವು ನಮ್ಮ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿರುವ ಸಂದರ್ಭದಲ್ಲಿ 3ನೇ ಬ್ರಹ್ಮಕಲಶ ಆಗಿರುವಂತದ್ದು. ಈ ಬ್ರಹ್ಮಕಲಶಗಳು ಹೇಗೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಯಾವ್ಯಾವ ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ ಹೇಳಿ ನೆನಪಿಟ್ಕೊಳ್ಳಿಕ್ಕೆ ಒಂದು ಅವಕಾಶ. ಯಾಕಂದ್ರೆ ನಾವು ಪ್ರಥಮ ಬ್ರಹ್ಮಕಲಶ ಆಗುವಾಗ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. 2ನೇ ಬ್ರಹ್ಮಕಲಶ ಆಗುವಾಗ ನಾನು ಡಿಗ್ರಿ ಮುಗ್ದಿತ್ತು. ಈಗಿನ ಬ್ರಹ್ಮಕಲಶದಲ್ಲಿ ನಾನು ಒಂದು ಎಕ್ಸೆಲ್ ಸಂಸ್ಥೆಯನ್ನು ಮಾಡಿದ್ದೇನೆ. ಇನ್ನು ಬರುವ ಬ್ರಹ್ಮಕಲಶ ಆಗುವಾಗ ನಾವು ಎಲ್ಲಿರ್ತೇವೆ ಅಂತ ಹೇಳುವಂಥದ್ದು ಒಂದು ಮೈಲುಗಲ್ಲು ಅಂತ ಹೇಳಲಿಕ್ಕೆ ತುಂಬಾ ಖುಷಿಯ ವಿಚಾರ. ಹಾಗೆ ನಂಗೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಬಗ್ಗೆ ಅಪಾರವಾದಂತಹ ಭಕ್ತಿ ಉಳ್ಳಂತ ಮನುಷ್ಯನು. ಯಾಕೆಂತ ಹೇಳಿದ್ರೆ ಹಿಂದಿನ ನಾನು ರತ್ನಮನಸ್ಸಲ್ಲಿ ಓದುವಾಗ್ಲೂ ಕೂಡ, ನಾನು ರತ್ನಮನಸ್ಸು ಸೇರುವಾಗ್ಲೂ ಕೂಡ ಉಜಿರೆಯ ಜನಾರ್ದನ ಸ್ವಾಮಿ ದೇವರಿಗೆ ಪ್ರಾರ್ಥನೆ ಮಾಡಿ ಕೈ ಮುಗ್ದು ಹೋಗ್ತಿದ್ದವ. ಆಮೇಲೆ ತಿಂಗಳಿಗೊಮ್ಮೆ ಔಟಿಂಗ್ ಎಲ್ಲ ಬಿಡ್ತಾ ಇದ್ರು. ಆವಾಗ್ಲೂ ಕೂಡ ನಾವು ಜನಾರ್ದನ ಟೆಂಪಲ್ಗೆ ಬಂದು ಪ್ರೇ ಮಾಡಿ ಹೋಗ್ತಿದ್ದೆವು. ನಂತರ ಸಿದ್ಧವನ ದಿನಗಳಲ್ಲಿ ಕೂಡ ಪ್ರತಿ ವರ್ಷ ಜಾತ್ರೆಗಳಿರ್ಬೋದು ಅಥವಾ ಏನಾದ್ರೂ ಹಬ್ಬ ಹರಿದಿನಗಳಲ್ಲಿ ಉಜಿರೆಯ ಜನಾರ್ದನ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಿದ್ದಂತ ದಿನಗಳು ಈಗಲೂ ಕೂಡ ನೆನಪಿದೆ. ಅದರ ಒಂದು ಪುಣ್ಯದ ಫಲದಿಂದಲೂ ಏನು, 2016ರಲ್ಲಿ ನಂಗೆ ಉಜಿರೆಯಲ್ಲಿ ಒಂದು ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭ ಮಾಡುವಂತ ಅವಕಾಶ ಜನಾರ್ದನ ದೇವರು ಮಾಡಿಕೊಟ್ಟಿರುವಂತದ್ದು. 2016ರಲ್ಲಿ ಸಣ್ಣದಾಗಿ ಒಂದು 4 ವಿದ್ಯಾರ್ಥಿಗಳಿಂದ ಉಜಿರೆಯ ಒಂದು ಕಾಲೇಜ್ ರೋಡ್ ಅಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದಂತಹ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಇವತ್ತು ಒಂದು 5,000ದಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಂದು ಖುಷಿಯ ವಿಚಾರ ಯಾವುದು ಅಂತ ಹೇಳಿದ್ರೆ, ನನ್ನ ಎಕ್ಸೆಲ್ PU ಕಾಲೇಜಿನ ಪ್ರಥಮ ಏನು ಕಾರ್ಯಕ್ರಮ ಇತ್ತು, ಅದು ನಾವು 2019ರಲ್ಲಿ ಉಜಿರೆಯ ಶಾರದಾ ಕಲ್ಯಾಣ ಮಂಟಪದಲ್ಲಿ ನಾವು ಆಯೋಜಿಸಿದ್ದೆವು. ಅದಕ್ಕೆ ಕೂಡ ನಮ್ಗೆ ಮಾರ್ಗದರ್ಶನ ನೀಡಿ ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಾದ ನೀಡಿದವರು ನಮ್ಮ ಹಿರಿಯರು, ಕೀರ್ತಿ ಸದಸ್ಯರಾದಂತಹ ದಿವಂಗತ ಪಡ್ವೆಟ್ನಾಯರವರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಕ್ಸೆಲ್ ಸಂಸ್ಥೆ ಪ್ರಥಮವಾಗಿ ಒಂದು ದೀಪ ಪ್ರಜ್ವಲನೆ ಮಾಡಿದಂತ ದಿನಗಳು ಇಂದು ಕೂಡ ನೆನಪಿದೆ. ಆ ನಂತರ ಈಗಿನ ನಮ್ಮ ವಿಜಯರಾಘವ ಪಡ್ವೆಟ್ನಾಯರ ಸುಪುತ್ರರಾದಂತಹ ಶ್ರೀಯುತ ಶರತ್ ಕೃಷ್ಣ ಪಡ್ವೆಟ್ನಾಯರು ಕೂಡ ಒಂದು ನಮ್ಮ ನಾವೇ ಅವರ ಭಕ್ತರು. ನಾವೊಂದು ಅವರ ಆಶೀರ್ವಾದದಲ್ಲೇ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂತದ್ದು. ಹಾಗಾಗಿ ಒಂದು ಅತ್ಯುತ್ತಮ ರೀತಿಯಲ್ಲಿ ಒಂದು ಈ ವರ್ಷ ಕೂಡ ಬ್ರಹ್ಮಕಲಶದ ಎಲ್ಲಾ ಸಿದ್ಧತೆಗಳು ನಡೆದಿದೆ. ತುಂಬಾ ಖುಷಿಯ ವಿಚಾರ ಹೇಳಿ ತುಂಬಾ ಖುಷಿ ಪಡ್ತೇನೆ. ನೀವು ಈಗ ಹೇಳಿದ್ರಿ ಪಡ್ವೆಟ್ನಾಯರ್ ಅವರ ಒಂದು ನಿಮ್ಮ ಮೇಲೆ ಸದಾ ಆಶೀರ್ವಾದ ಇದೆ, ಬೆಂಬಲ ಇದೆ ಅಂತ. ಹಾಗೆ ಅವರೊಟ್ಟಿಗೆ ನಿಮ್ಮ ಒಂದು ಒಡನಾಟ ಏನಿದೆ, ಒಂದು ಆತ್ಮೀಯತೆ ಯಾವ ರೀತಿ? ಖಂಡಿತವಾಗಿ ಕೂಡ ನಾವು ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅವರಿಗೆ ಅವರ ಹತ್ರ ಒಂದು ಸಲಹೆಗಳನ್ನು ಕೇಳುವಂತದ್ದು ಇರ್ಬೋದು, ಅಥವಾ ನಾವು ಅವರ ಹತ್ರ ಒಂದು ಇನ್ವಿಟೇಷನ್ ಅನ್ನು ಪ್ರಥಮವಾಗಿ ಅವರಿಗೆ ಕೊಟ್ಟು ನಮ್ಮ ಒಂದು ಭಕ್ತಿಯ ಒಂದು ನಮ್ಮ ದನಿಗಳು ಅಂತ ಹೇಳುವಂತ ಪ್ರೀತಿ, ನಮ್ಮ ಉಜಿರೆ ದನಿಗಳು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ, ಉಜಿರೆಯವರಿಗೆ ಮಾತ್ರ ಅಲ್ಲ. ನಾವಲ್ಲಿ ಉಜಿರೆಯಲ್ಲಿ ಸ್ಟೂಡೆಂಟ್ ಆಗಿ ಕಲಿತ ದಿನಗಳಿರ್ಬೋದು. ರತ್ನ ಮನಸ್ಸಲ್ಲಿ 3 ವರ್ಷ ಇದ್ದೆ, ಸಿದ್ಧವನದಲ್ಲಿದ್ದೆ, ಡಿಗ್ರಿ 3 ವರ್ಷ ಇದ್ದೆವು. ಒಂದು 8-9 ವರ್ಷ ಉಜಿರೆಯಲ್ಲಿ ಕಳೆದದ್ದು. ಆಮೇಲೆ ನನ್ನ ಉಜಿರೆಯ ಪ್ರಥಮ ಕೋಚಿಂಗ್ ಸೆಂಟರ್, ನಮ್ಮ ಏನಾದ್ರೂ ಇಂತಹ ಒಂದು ಶಿಕ್ಷಣದ ಒಂದು ಕ್ರಾಂತಿ ಅಂತ ಏನ್ ನೀವು ಹೇಳ್ತೀರಿ, ಅದಕ್ಕೆ ಕಾರಣ ಆದದ್ದು ಯಾವ್ದು ಅಂತ ಹೇಳಿ ಉಜಿರೆಯಲ್ಲಿ ಸಣ್ಣದಾಗಿ ಒಂದು ಸಣ್ಣ ರೂಮ್ ಅಲ್ಲಿ 4 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಸಂಸ್ಥೆ. ಹಾಗಾಗಿ ಪ್ರತಿ ವರ್ಷ ಕೂಡ ಜಾತ್ರೆ ಸಂದರ್ಭದಲ್ಲಿ ನಾವು ಭಾಗವಹಿಸಿರುವಂತಹ ಖುಷಿ ಇದೆ ತುಂಬಾ. ಹಾಗಾಗಿ ಶರತ್ ಕೃಷ್ಣ ಪಡ್ವೆಟ್ನಾಯರ್ ಬಗ್ಗೆ ತುಂಬಾ ಅಪಾರವಾದಂತಹ ಗೌರವ. ಹಾಗೂ ನಮ್ಗೆಲ್ಲ ರೀತಿಯಲ್ಲಿ ಕೂಡ, ನನ್ನ ಮನೆ ಕೂಡ ಬಂಗಾಡಿಯವ, ನಾನು ಇಂದಬೆಟ್ಟು ಅಂತ ಹೇಳಿ, ಅಲ್ಲಿ ನಮ್ಮ ಗಣೇಶೋತ್ಸವಕ್ಕೆ ಮಾರ್ಗದರ್ಶಕರಾಗಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಗೆ ಒಂದು ಸಲಹೆಯನ್ನು ನೀಡುವಂತಹ ಒಂದು ವ್ಯಕ್ತಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿಯ ಬ್ರಹ್ಮಕಲಶೋತ್ಸವ ಒಂದು ಜಾತ್ರೆ ಮತ್ತು ಹೌದು. ಉಜಿರೆಯಲ್ಲೇನೋ ದೊಡ್ಡ ಮಟ್ಟದ ಜಾತ್ರೆ ನಡೀತಾ ಇದೆ. ಅನ್ನಛತ್ರ ಆಗಿರ್ಬೋದು, ಹೊರಾಂಗಣದಲ್ಲಿ ಹಾಕಿರುವಂತ ವಿಜಯ ಗೋಪುರ ಇರ್ಬೋದು, ಆಮೇಲೆ ನಮ್ಮ ಬ್ರಹ್ಮರಥ. ಅಲ್ಲ, ತುಂಬಾ ಖುಷಿಯ ವಿಚಾರ. ಯಾಕೆಂತ ಹೇಳಿದ್ರೆ ಈ ಬ್ರಹ್ಮಕಲಶದ ಮುಖಾಂತರ ನಮ್ಮನ್ನೆಲ್ಲ ಊರನ್ನೆಲ್ಲ ಒಂದು ಒಗ್ಗಟ್ಟಿಗೆ ಕಾರಣ ಆಗ್ತದೆ ಅಂತ ಹೇಳಿ ತುಂಬಾ ಖುಷಿಯ ವಿಚಾರ. ಅಷ್ಟು ಮಾತ್ರ ಅಲ್ಲ, ನಮ್ಮಂತ ಒಂದು ದೈವ ಭಕ್ತರಿಗೆ ಅಥವಾ
ಆಸ್ತಿಕರಿಗೆ ಒಂದು ಸಂಭ್ರಮದ ಕ್ಷಣ ಅಂತ ಹೇಳಿ ಖಂಡಿತ ಖುಷಿ ಪಡ್ತಾ ಇದ್ದೇವೆ. ಒಂದು 12 ವರ್ಷಕ್ಕೊಮ್ಮೆ ಬರುವಂತಹ ಇಂತಹ ಬ್ರಹ್ಮಕಲಶದಲ್ಲಿ ಎಲ್ಲರೂ ಕೂಡ, ಯಾಕಂದ್ರೆ ದೇವರಿಗೆ ತುಂಬಾ ಹತ್ರ ಆಗ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಅವಕಾಶಗಳು ಇರ್ತದೆ. ದೇವರಿಗೆ ತುಂಬಾ ಹತ್ರ ಆಗ್ಬೇಕು ಅಂತ ಹೇಳಿದ್ರೆ ಇಂತಹ ಬ್ರಹ್ಮಕಲಶದಲ್ಲಿ ನಾವು ಮುಂದಾಳತ್ವ ವಹಿಸಿಕೊಂಡು ಭಾಗವಹಿಸುವ ಮುಖಾಂತರ ದೇವರಿಗೆ ತುಂಬಾ ಆತ್ಮೀಯವಾಗಿ ನಾವು ಒಂದು ದೇವರಿಗೆ ತುಂಬಾ ಹತ್ತಿರ ಆಗ್ಲಿಕ್ಕೆ ಒಂದು ದೊಡ್ಡ ಅವಕಾಶ. ಯಾಕಂತ ಹೇಳಿದ್ರೆ ಸ್ವಯಂ ಸೇವಕರಾಗಿರ್ಬೋದು ಅಥವಾ ಬ್ರಹ್ಮಕಲಶದಲ್ಲಿ ನಾವು ವಾಲಂಟಿಯರ್ ಆಗಿ ಅಥವಾ ನಾವಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ತೊಡಗಿಸಿಕೊಳ್ಳುವ ಮುಖಾಂತರ ದೇವರಿಗೆ ಒಂದು ಹತ್ತಿರ ಆಗ್ಲಿಕ್ಕೆ ಒಂದು ದೊಡ್ಡ ಅವಕಾಶ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ. ಸರ್, ನೀವು ಸುಮಾರು ಒಂದು 2016-17 ಆ ರೀತಿಯಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದ್ರಿ. ಇಲ್ಲ, 19ರಲ್ಲಿ ಸ್ಟಾರ್ಟ್ ಮಾಡಿ. ಹೌದು, ಅದಕ್ಕೂ ಮುನ್ನ ನೀವು ಒಂದು 4 ಸ್ಟೂಡೆಂಟ್ಸ್ ನ ಹೌದು, coaching ಹೌದು, ಇದೆ, ಹೌದು, ಅಥವಾ ಹೌದು. 5,000 ಕಾಲೇಜ್ ಹೌದು, ಕಟ್ಟಿದ್ದೀರಾ. ಹೌದು, ಹೌದು. ಹಾಗೆ ಈ ಒಂದು ಜರ್ನಿ ಸಾಕಷ್ಟು ಸ್ಟ್ರಗಲ್ಸ್ ಇರ್ತದೆ. ಅದ್ರ ಹೌದು. ಜೊತೆ ನೋಡ್ಬೋದು, ಇಷ್ಟು ಯಂಗ್ ಏಜ್ ಅಲ್ಲಿ ಒಂದು ಅರ್ಲಿ ಸಕ್ಸಸ್ ಅನ್ನ ನೀವು ಕಂಡಿದ್ದೀರಾ. ಹೌದು, ಹೌದು. ಸೊ ಇದರ ಗುಟ್ಟೇನು? ಗುಟ್ಟು ಅಂತ ಏನಿಲ್ಲ, ಸಕ್ಸಸ್ ಅಂತ ಹೇಳಿಲ್ಲ. ನಮ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಮ ಮೇಲೆ ನಂಬಿಕೆಯಿಂದ ಒಬ್ರು ಯಾರೋ ಪೇರೆಂಟ್ಸ್ಗಳು ಅಡ್ಮಿಷನ್ ಮಾಡಿರ್ತಾರೆ. ಅವರಿಗೆ ನಾವು ಹೇಳಿರ್ತೇವೆ, ನಿಮ್ಮ ಮಗಳಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸ್ತೇವೆ, ಡಾಕ್ಟರ್ ಮಾಡ್ತೇವೆ, ಇಂಜಿನಿಯರ್ ಮಾಡ್ತೇವೆ ಅಂತ ಹೇಳುವಂತ ಮಾತು ಕೊಟ್ಟಿರ್ತೇವೆ. ಹಾಗಾಗಿ ಅದನ್ನು ಉಳಿಸಿಕೊಳ್ಳುವಂತ ದೊಡ್ಡ ಒಂದು ಚಾಲೆಂಜ್ ಇದೆ. ಆ ಚಾಲೆಂಜ್ಗೋಸ್ಕರ ನಾವು ಪ್ರತಿ ವರ್ಷ ಕೂಡ ವರ್ಕ್ ಮಾಡುವಂಥದ್ದು. ಅದರಿಂದಾಗಿ ಏನು ಪ್ರತಿ ವರ್ಷ ಕೂಡ ನಮಗೆ ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ರಿಸಲ್ಟ್ ಇಂದಾಗಿ ಒಳ್ಳೆ ಅಡ್ಮಿಷನ್ ಆಯಿತು. ಒಳ್ಳೆ ಅಡ್ಮಿಷನ್ ಆದ ಕಾರಣ ನಮಗೆ ಒಳ್ಳೆಯ ಒಂದು ಹೆಸರಿದೆ. ಮತ್ತೆ ನಮ್ಮಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಡಿಸಿಪ್ಲಿನ್. ಬರೀ ಎಜುಕೇಶನ್ ಒಟ್ಟಿಗೆ ನಮ್ಮಲ್ಲಿ ನಮ್ಮ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವರೊಂದು ಒಳ್ಳೆ ದೇಶದ ಪ್ರಜೆ ಆಗ್ಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿರುವಂತದ್ದು. ಸರ್, ಈಗ PU ಕಾಲೇಜ್ ಅಂತ ಹೇಳಿದ್ರೆ 16ನೇ ಹರೆಯ ವಯಸ್ಸು, ಟೀನೇಜರ್ಸ್, ಅಡೋಲೆಸೆನ್ಸ್ ಇರುವ ಮನೆಯಲ್ಲಿ ಒಂದು ಟೀನೇಜರ್ ಅನ್ನ ಸಂಭಾಳಿಸೋದೇ ಅಪ್ಪ ಅಮ್ಮನಿಗೆ ನಿಜವಾದ ಒಂದು ಟಾಸ್ಕ್ ಆಗಿದೆ. ಅಂತದ್ರಲ್ಲಿ ನೀವು 5,000 ಟೀನೇಜರ್ಸ್ ನ ಇಲ್ಲಿ ಇಟ್ಕೊಂಡು ಸಂಭಾಳಿಸ್ತಾ ಇದ್ದೀರಾ. ಸೊ ಎಷ್ಟು ಕಷ್ಟಕರ ಈ ಒಂದು ಟಾಸ್ಕ್? ಕಷ್ಟ ಅಂತ ಹೇಳಿದ್ರೆ ಕಷ್ಟವೇ. ನಾವು ಇದ್ರಲ್ಲಿ ಎಂಜಾಯ್ ಮಾಡುವರು. ಯಾಕಂದ್ರೆ ನಾನೊಬ್ಬ ಟೀಚರ್ ಆದವ. ಟೀಚರಿಗೆ ಸ್ಟೂಡೆಂಟ್ಸ್ ಅನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಫೀಲ್ ಬಂದ್ರೆ ಅವನು ಟೀಚರ್ ಆಗಿ ಇರ್ಲಿಕ್ಕೆ ನಾಲಾಯಕ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಗೆ ಇದು ಕಷ್ಟ ಅಂತ ಹೇಳಿಲ್ಲ. ನಮ್ಗೆ ಇದೊಂದು, ನಾವು ಇದ್ರಲ್ಲೇ ಎಂಜಾಯ್ ಮಾಡುವರು. ಯಾಕಂದ್ರೆ ನಾವು ಮಕ್ಕಳಲ್ಲೇ ದೇವರನ್ನು ನೋಡುವರು. ನಾವು ಪ್ರಾಮಾಣಿಕವಾಗಿ ಹೇಳುದು. ಯಾಕಂದ್ರೆ ನಮ್ಗೆ ಯಾರು, ಈಗ ನೀವು ಹೇಳಿದ್ರಿ ನಿಮ್ಗೆ ಸಕ್ಸಸ್ ಕಾರಣ ಯಾರು ಅಂತ, ನಮ್ಮ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು, ಮತ್ತೆ ನಮ್ಮಲ್ಲಿರುವಂತ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು. ಹಾಗಾಗಿ ನಮ್ಗೆ ಇದು ಕಷ್ಟ ಅಂತ ಆಗುದಿಲ್ಲ. ನಾವು ಒಂಥರ ಏನ್ ಹೇಳುದು, ಮಕ್ಕಳಲ್ಲಿ ಮಕ್ಕಳಾಗಿ ಅಥವಾ ಮಕ್ಕಳಲ್ಲಿ ನಾವು ದೇವರನ್ನು ನೋಡಿದ ಕಾರಣ ನಮ್ಗೆ ಇದರಲ್ಲಿ ತುಂಬಾ ಖುಷಿ ಇದೆ. ನೀವು ಲೆಕ್ಚರ್ ಆಗಿದ್ರೆ ಅಂತ ಹೌದು, ಹೇಳಿ, ಹೌದು. ಇವತ್ತು ಲೆಕ್ಚರ್ ಆಗಿ ಮಕ್ಕಳಿಗೆ ಪಾಠ ಹೇಳ್ತೀರಾ. ಬಟ್ ಹಿಂದೆ ಲೆಕ್ಚರ್ ಇಂದ ನೀವು ಪೆಟ್ಟು ಕೂಡ ತಿಂದಿರುವಂತ ಯಾವ್ದಾದ್ರು ಸಂಗತಿಗಳಿದೆಯಾ? ಅಲ್ಲ, ಹೈಯೆಸ್ಟ್ ಪೆಟ್ಟು ತಿಂದವ ನಮ್ಮ ಮಕ್ಳಿಗೆ ಕೂಡ ಯಾವಾಗ್ಲೂ ಹೇಳುದು. ನಾನು ಕೆಲವೊಮ್ಮೆ ಏನಾದ್ರು ಮಕ್ಳು ನಮ್ಗೆ ಯಾರಾದ್ರೂ ಈಗ ರೂಲ್ಸ್ ಇದೆ ಅಲ್ವಾ, ಹೊಡಿಬಾರ್ದು ಅಂತ ಹೇಳಿ, ಮಕ್ಕಳಿಗೆ ಪೆಟ್ಟು ಕೊಡಬಾರ್ದು ಅಂತ ಹೇಳಿ. ಹಾಗಾಗಿ ನಾವೀಗ ಮೊದಲನಾಗೆ ಪೆಟ್ಟು ಕೊಡ್ಲಿಕ್ಕೆ ಹೋಗುದಿಲ್ಲ ಯಾರಿಗೂ ಕೂಡ. ಆದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಹೈಯೆಸ್ಟ್ ಪೆಟ್ಟು ತಿಂದದ್ದು ನಾನೇ. ರಕ್ತ ಮನಸ್ಸಲ್ಲಿ ಇರುವಾಗ ನಮ್ಗೆ ಹೊರಗಡೆ ಹೋಗ್ಲಿಕ್ಕಿಲ್ಲ ಅಂತ ರೂಲ್ಸ್ ಇತ್ತು. ಏನಾದ್ರು ಕದ್ದು ಹೋದ್ರೆ ಹೈಯೆಸ್ಟ್ ಪೆಟ್ಟು ತಿಂತಾ ಇದ್ದೆ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳುದು, ಯಾರು ಪೆಟ್ಟು ತಿಂತಾರೆ ಅವರೇ ಭವಿಷ್ಯದಲ್ಲಿ ನೀವು ಕೂಡ ದೊಡ್ಡ ಜನ ಆಗ್ತೀರಿ ಅಂತ ಹೇಳುವಂತ ಮಾತನ್ನು ಹೇಳುವಂಥದ್ದು. ಕೊನೆಯದಾಗಿ ನಿಮ್ಮ ಕಡೆಯಿಂದ, ಎಕ್ಸೆಲ್ ಟೀಮ್ ನ ಕಡೆಯಿಂದ, ಎಕ್ಸೆಲ್ ಕಾಲೇಜ್ ನ ಕಡೆಯಿಂದ ಸ್ವಾಗತವನ್ನು ಕೋರೋದಾದ್ರೆ? ಖಂಡಿತ. ತುಂಬಾ ಇಡೀ ನಮ್ಮ ರಾಜ್ಯದ ಮಾತ್ರ ಅಲ್ಲ, ರಾಷ್ಟ್ರ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಉಜಿರೆಯ ಬ್ರಹ್ಮಕಲಶ ಅತ್ಯಂತ ಒಂದು ಸಂಭ್ರಮದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈ ಬ್ರಹ್ಮಕಲಶದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಅತ್ಯುತ್ತಮ ಒಂದು ನೆನಪಲ್ಲಿರುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಭವಿಷ್ಯದ ಒಂದು ಏನು ಯುವ ಪೀಳಿಗೆ ಇದೆ ಅವರಿಗೆ ಕೂಡ ಇಂತಹ ಬ್ರಹ್ಮಕಲಶ ಸಂಭ್ರಮದ ಒಂದು ಮಹತ್ವವನ್ನು ಹೇಳ್ತಾ ನಮ್ಗೆಲ್ಲರಿಗೂ ಕೂಡ ಜನಾರ್ದನ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಥ್ಯಾಂಕ್ ಯು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಒಂದು ಕನಸು, ಒಂದು ನಿರ್ಧಾರ, 2 ವರ್ಷಗಳು. ನಿಮ್ಮ ಭವಿಷ್ಯ ಕಟ್ಟಲು ಎಕ್ಸೆಲ್ PU ಕಾಲೇಜ್ ಕುರುವಾನ್ಕೆರೆ. ವಿಶೇಷ ಮತ್ತು ಇಂಟಿಗ್ರೇಟೆಡ್ ತರಬೇತಿ, ಅನುಭವಿ ಅಧ್ಯಾಪಕರು, ನಿಯಮಿತ ಪರೀಕ್ಷೆಗಳು, ವೈಯಕ್ತಿಕ ಮಾರ್ಗದರ್ಶನ. ಇದು ಕೇವಲ PU ಕಾಲೇಜ್ ಅಲ್ಲ, ನಿಮ್ಮ ಯಶಸ್ಸಿನ ಆರಂಭ ನೆಲೆ. Admissions open now, seats filling fast. Join Excel PU College where competitive dreams begin.
ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.